ನಮಸ್ತೆ ಕರುನಾಡು. ಈ ದಿನ ಒಂದು ಸಂಜೆ ವ್ಲಾಗು. ಇದು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೆ. ಇವತ್ತು ನಮ್ಮನೆಯವ್ರು ಕಾರಣ ನಮ್ಮನೆಯವ್ರ ಕೆಲಸ ಎಲ್ಲ ನನ್ನ ಮೇಲೆ ಬಿದ್ದಿತ್ತು. ಏನಪ್ಪ ಅಂದರೆ ಮುಂದೆ ಹೇಳ್ತೀನಿ ಬನ್ನಿ. ನನ್ನ ಸುಂದ್ರಿ ಜೊತೆ ನಾನು ಮನೆಗೆ ಬಂದಾಯಿತು. ಮನೆಗೆ ಬಂದಮೇಲೆ ಮನೆ ಒಳಗೆ ಹೋದೆ. ಬಾಗಿಲು ತೆಗೆದಿದ ತಕ್ಷಣ ನಮ್ಮ ಅಜ್ಜಿ ಏನೋ ಕೆಲಸ ಮಾಡ್ಕೊಂಡು ಕೂತಿದ್ರು. ಅವ್ರು ಏನು ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತು. ನಿಮಗೇನಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಂತರ ಒಳಗೆ ಹೋಗಿದ ತಕ್ಷಣ ಮನೆ ತುಂಬ ಗಮ್ ಅಂತಿತ್ತು. ಯಾಕಂದರೆ ಹಣ್ಣು ಇತ್ತಲ್ವ, ಆ ಹಣ್ಣು ಕೊಯ್ಯೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಅದನ್ನು ಕೊಯ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ, ಹಾಲು ಕರೆಯೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿಗೆ ಬಿಟ್ಟು ಹಿಂದೆಗಡೆ ಗಾರ್ಡನ್ ನೋಡೋಣ ಅಂತ ಹೋದೆ. ಕರ್ಬೇವಿನ ಗಿಡ ಬಾಗಿದ ಕಾರಣ ಅದನ್ನು ಕೋಲ್ ಕೊಟ್ಟು ನಿಲ್ಲಿಸಿ ಸರಿ ಮಾಡಿ, ಅದರಲ್ಲಿ ಕರ್ಬೇವಿನ ಬೀಜ ಹಣ್ಣಾಗಿತ್ತು. ಅದು ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಯಾರಾದರೂ ತಿಂದಿದ್ರೆ ಲೈಕ್ ಮಾಡಿ. ನಂತರ ಬೂಸ ಇಡೋಕ್ಕೆ ಟೈಮ್ ಆಗಿತ್ತು. ಹಸುಗಳಿಗೆ ಬೂಸ ಇಡೋಣ ಅಂಥೇಳಿ 2 ಡಬ್ಬ ತೊಗೊಂಡು 2ಕ್ಕೂ ಒಂದೊಂದು ಬೂಸ ಹಾಕ್ಕೊಂಡು, ಕಾಕಿ ಜೋಳದ ಬೂಸ ಕಡಲೆಕಾಯಿ ಹಿಂಡಿನೂ ಸಹ ಕೊಡ್ತೀವಿ. ಆದರೆ ಖಾಲಿ ಆಗಿದ್ದ ಕಾರಣ ಬರೀ ಗುಳಿಗೆ ಬೂಸ ಮಾತ್ರ ಹಾಕ್ಕೊಂಡು ಹಸಿಗಿಡೋಣ ಅಂತ ತಗೊಂಡೋದೆ. ಆದರೆ ಹಸುಗಳಿಗೆ ಬಂದಿದ್ದು ಗೊತ್ತಾಗಿದ್ದ ತಕ್ಷಣ ಎದ್ದು ನಿಂತ್ಕೊಂಡು ವಲಯ. ಅವಕ್ಕೆ 2ಕ್ಕೂ ಬೂಸ ಇಟ್ಟು ಸಗಣಿ ಹಾಕ್ಕೊಂಡಿದ್ವು. ಸಗಣಿ ಎಲ್ಲ ತೆಗೆದು ಹಾಲು ಕರೆಯೋಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಆದರೆ ನೊಣಗಳ ಕಾಟ, ಸೊಳ್ಳೆ ಕಾಟ ಇರೋದ್ರಿಂದ ಗುಡ್ ನೈಟ್ ಕಾಯಿಲು ಸಹ ಖಾಲಿ ಆಗಿದ್ದರಿಂದ ಬೇರೆಯದನ್ನ ಬದಲಾಯಿಸಿ ಗುಡ್ ನೈಟ್ ಕಾಯಿಲ್ ಹಾಕಿ ಹಾಲು ಕರೆಯೋಕ್ಕೆ ಅಂತ ಕೂತ್ಕೊಂಡೆ. ಒಂದೇ ಹಸಿಂದು ಹಾಲು ಕರೆಯೋದಿರೋದ್ರಿಂದ ಅಪ್ಪಾಜಿ ಮುಂದೆಗಡೆ ಇಟ್ಕೊಂಡಿದ್ರು, ನಾನು ಹಿಂದೆಗಡೆ ಹಾಲು ಕರ್ಕೊತಾ ಇದ್ದೆ. ಏಕೆಂದರೆ ನಮ್ಮ ಮನೆ ಹಸ ಭಾಳ ಓಡಾಡುತ್ತೆ. ಕೊಡೋದು 2 ಲೀಟ್ರ್ ಹಾಲು, ಆದ್ರೂ ಆ ಮನೆ ತುಂಬ ಓಡಾಡಿಕ್ಕತ್ತಲ್ಲಿ. ಹಾಗಾಗಿ ಮುಂದೆಗಡೆ ಅಪ್ಪಾಜಿಗೆ ಮೈ ಸವರ್ಕೊಂಡು ನಿಂತ್ಕೊಳ್ಳಪ್ಪಾಜಿ ಅಂತೇಳಿ ನಿಧಾನಕ್ಕೆ ಹಾಲು ಕರ್ಕೊಂಡಿದ್ದಾಯಿತು. ನಂತರ ಹಾಲನ್ನು ಕ್ಯಾನಿಗೆ ಸೋಸ್ಕೊಂಡು ಅಪ್ಪಾಜಿಗೆ ಹಸುನ ಬೇರೆ ಕಡೆ ಕಟ್ಟಿ ಮೇವು ಹಾಕೋಕ್ಕೆ ಹೇಳಿ ನಾನು ಕ್ಯಾನ್ ತೊಗೊಂಡು ಮನೆ ತನಕ ಹೋದೆ. ಯಾಕಂದರೆ ನಾನು ಹಾಲು ಹಾಕಿ ಮತ್ತೆ ಕಡೂರಿಗೆ ಹೋಗ್ಬೇಕಾಗಿತ್ತು. ನಮ್ಮ ಮನೆಯವರು ಟ್ರೈನಿಗೆ ಬರ್ತಿದ್ರಲ್ವ, ಹಾಗಾಗಿ ಮನೆ ಬಂದು ಮುಖ ತೊಗೊಂಡು ದೀಪ ಹಚ್ಚಿ ಮತ್ತೆ ನನ್ನ ಸುಂದ್ರಿ ಜೊತೆ ಹಾಲು ಹಾಕೋಕ್ಕೆ ಹೊರಟಿದ್ದಾಯಿತು. ಹಾಲು ಹಾಕೋಕ್ಕೆ ಸ್ವಲ್ಪ ದೂರ ಆಗೋದ್ರಿಂದ ಸ್ಕೂಟಿಗೆ ಹೋಗ್ತೀವಿ. ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಹಂಗಾಗಿ ಮತ್ತೆ ಮನೆಗೆ ಬರಲಿಲ್ಲ. ಹಾಲು ಹಾಕ್ಬಿಟ್ಟು ಹಾಗೆ ಸೀದಾ ಕಡೂರಿಗೆ ಮತ್ತೆ ತಿರ್ಕೊಂಡು ಹೋಗಿದ್ದಾಯಿತು. ಕಡೂರಿಗೆ ಬಂದು ಕಡೂರಲ್ಲಿ ನಮ್ಮ KRS ನೋಡಾಯಿತು. KRS ಅಂದರೆ KRS ಅಲ್ಲ, ಕಾರಂಜಿ. ರೀಸೆಂಟಾಗಿ ಈಗ ನಮ್ಮ ಕಡೂರಲ್ಲಿ ಕಾರಂಜಿ ಮಾಡಿದ್ದಾರೆ. ಅದು ನೋಡಿಕೊಂಡು ಸೀದಾ ರೈಲ್ವೆ ಸ್ಟೇಷನಿಗೆ ಹೋಗಿದ್ದಾಯಿತು. ರೈಲ್ವೆ ಸ್ಟೇಷನಲ್ಲಿ ಮೆಟ್ಲು ಇಳ್ಕೊಂಡು ಲಗೇಜೆಲ್ಲ ಎತ್ಕೊಂಬರೋಕ್ಕಾಗಲ್ಲ ಅಂತ ಸೀದಾ ಮೆಟ್ಲು ತನಕನೇ ಸ್ಕೂಟಿ ತೊಗೊಂಡು ಹೋಗಿದ್ದಾಯಿತು. 2ನೇ ಪ್ಲ್ಯಾಟ್ಫಾರ್ಮಿಗೆ ಟ್ರೈನ್ ಬರೋ ಕಾರಣ ಲಿಫ್ಟ್ ಹತ್ಕೊಂಡು 2ನೇ ಪ್ಲ್ಯಾಟ್ಫಾರ್ಮಿಗೆ ಹೋಗಿ ನಮ್ಮನೆಯವರಿಗೋಸ್ಕರ ಕಾಯ್ಕೊಂಡು ಕೂತಿದ್ದೆ. ನಂತರ ಟ್ರೈನ್ ಬಂತು. ನಮ್ಮನೆಯವರು ಸಹ ಬಂದರು. 2 ಲಗೇಜ್ ಇದ್ದಿದ್ದ ಕಾರಣ ನಮ್ಮನೆಯವರು ಒಂದು ಲಗೇಜ್ ಎತ್ಕೊಂಡು ನಾನೊಂದು ಲಗೇಜ್ ಎತ್ಕೊಂಡು ಲಿಫ್ಟ್ ಮುಖಾಂತರ ಸ್ಕೂಟಿ ತನಕ ಬಂದಿದ್ದಾರೆ. ಸ್ಕೂಟಿ ಮೇಲೆ ಒಂದು ಲಗೇಜ್ ಇಟ್ಕೊಂಡು ಇನ್ನೊಂದು ಲಗೇಜನ್ನ ನಮ್ಮನೆಯವರು ರೈಲ್ವೆ ಸ್ಟೇಷನಲ್ಲೇ ಬೈಕಕ್ಕೆ ಹೋಗಿದ್ರಿಂದ ಅದ್ರ ಮೇಲೆ ಒಂದು ಲಗೇಜ್ ಇಟ್ಕೊಂಡು ಸೀದಾ ಮನೆಗೆ ಬಂದ್ವಿ. ಆದರೆ ಏನು ಪ್ರಾಬ್ಲಮ್ ಅಂದರೆ ಯಾವಾಗಲೂ ನಾವು ಬರ್ಬೇಕಾದ್ರೆ ಮಳೆ ಸೋನಲ್ಲಿ ನೆಂದ್ಕೊಂಡೇ ಬರ್ತೀವಿ. ಅದೊಂದೇ ಪ್ರಾಬ್ಲಮ್ಮು. ಮನೆಗೆ ಬಂದು ಮಾವಿನಕಾಯಿ ಎಲ್ಲ ಸ್ವಲ್ಪ ಬೇವುತ್ತಿದ್ವು ಅಂತೇಳಿ ಬಟ್ಟೆಲೆಲ್ಲ ಒರೆಸಿ ಅವನ್ನ ನೀಟಾಗಿ ಪುಟ್ಟಿಲಿಟ್ವಿ. ನಂತರ ನಮ್ಮ ನಾದಿನಿ ಕೊಟ್ಟು ಕಳಿಸಿದಂಥ ಹೋಳಿಗೆಗೆ ಸೀಕರಣೆ ಮಾಡಿಕೊಂಡು ಉಪ್ಪಿನಕಾಯಿ ನೆಂಚ್ಕೊಂಡು ಊಟ ಮಾಡಿದ್ದಾಯಿತು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ.